ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತವಂತ ಸ್ಥಳದಲ್ಲಿ ನಾವಿಲ್ಲಿದ್ದೀವಿ. ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಕ್ರಾಸ್ ಬಳಿ ನಾವಿಲ್ಲಿದ್ದೀವಿ. ಏನಂತಾರೆ ಪುನಾ ಬೆಂಗಳೂರು ಹೈವೇ ರಸ್ತೆಯಲ್ಲಿ ಏನಂತಾರೆ ಬೆಂಗಳೂರಿಂದ ಆಗಮಿಸುವಂತ ಸಂದರ್ಭದಲ್ಲಿ ಈ ಕಾರು ಅಪಘಾತ ನಡೆದಿದೆ. ಯಾಕಂತಂದ್ರೆ ಬೆಂಗಳೂರಿನಿಂದ ಬಿಟ್ಟಂತ ಸಚಿವೆ ಹೆಬ್ಬಾಳ್ಕರ್ ಅವರು ಸ್ವಕ್ಷೇತ್ರವಾದಂತ ಬೆಳಗಾವಿಗೆ ಹೋಗ್ತಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಏನಂತಂದ್ರೆ ಅತಿ ವೇಗವಾಗಿ ಬರುವಂತ ಕಾರಿನ ಚಾಲಕನಂತಂದ್ರೆ ರಸ್ತೆಯ ಮಧ್ಯದಲ್ಲಿ ಬಂದಂತ ನಾಯಿನ ತಪ್ಪಿಸೋಕೆ ಹೋಗಿ ಇದೇ ಮರಕ್ಕೆ ಏನಂತಂದ್ರೆ ಕಾರು ಡಿಕ್ಕಿ ಆಗಿರುತ್ತೆ. ಯಾಕಂತಂದ್ರೆ ಕಾರು ಅಪಘಾತವಂತ ಸ್ಥಳ ಇದು ಅಂತ ಹೇಳಿ ಗೊತ್ತಿರ್ಬೋದು. ಒಂದು ಏನಂತಂದ್ರೆ ಇಲ್ಲಿ ಪುನಾ ಬೆಂಗಳೂರು ರಸ್ತೆ ಆಗಿರೋದ್ರಿಂದ ಅತಿ ವೇಗವಾಗಿ ವಾಹನಗಳು ಓಡಾಡ್ತಿರ್ತವೆ. ಯಾಕಂದ್ರೆ ಪ್ರತಿನಿತ್ಯ ಕೂಡ ಲಕ್ಷಾಂತರ ವಾಹನಗಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿರೋದ್ರಿಂದ ಏಕಾಏಕಿ ವೇಗವಾಗಿ ಬಂದಂತ ವಾಹನಕ್ಕೆ ಅಡ್ಡವಾಗಿ ಬಂದಂತ ನಾಯಿಯನ್ನ ತಪ್ಪಿಸೋಕೆ ಹೋದಂತ ಏನು ಕಾರು ಚಾಲಕ ಮುಂದಾಗ್ತಾನೆ. ಆ ಸಂದರ್ಭದಲ್ಲೂ ಕೂಡ ಏನಂತಂದ್ರೆ ಕಾರಿನ ನಿಯಂತ್ರಣ ತಪ್ಪತ್ತೆ. ವೇಗವಾಗಿದ್ದಂತ ವಾಹನ ಏಕಾಏಕಿ ವಾಹನ ಏನು ಅಡ್ಡ ಬಂದಂತ ನಾಯಿಯ ಪ್ರಾಣವನ್ನ ಕಾಪಾಡೋಕೆ ಮುಂದಾದಂತ ಚಾಲಕನ ಕಾರು ನಿಯಂತ್ರಣ ತಪ್ಪಿರೋದ್ರಿಂದ ರಸ್ತೆಯ ಪಕ್ಕದಲ್ಲಿ ಏನಂತಂದ್ರೆ ಕಂದಕ ಇರ್ಬೋದು, ಜೊತೆಗೆ ಕಂದಕದ ಪಕ್ಕದಲ್ಲಿ ಒಂದು ಏನಂದ್ರೆ ರಸ್ತೆ ಬದಿಯಲ್ಲಿ ನೆಟ್ಟಂತ ಬೃಹದಾಕಾರ ಮರಕ್ಕೆ ಏನಂತಂದ್ರೆ ಕಾರು ಡಿಕ್ಕಿ ಆಗುತ್ತೆ. ಆ ಸಂದರ್ಭದಲ್ಲಿ ಕೂಡ ಸಚಿವೆ ಹೆಬ್ಬಾಳ್ಕರ್ ಅವರಿಗೆ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ. ಬೆನ್ನಿಗೂ ಕೂಡ ಏನಂತಂದ್ರೆ ಗಾಯ ಗಾಯ ಆಗಿರೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಒಟ್ಟಾರೆ ಕೂಡ ಏನಂತಂದ್ರೆ ಸಚಿವೆ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತವಂತ ಸ್ಥಳದಲ್ಲಿಂದ ಈಗಾಗಲೇ ಕೂಡ ಕಾರ್ ಇರ್ಬೋದು, ಜೊತೆಗೆ ಏನಂತಂದ್ರೆ ಗಾಯವಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಬೆಳಗಾವಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿ ಚಿಕಿತ್ಸೆನ ನೀಡಲಾಗ್ತಾ ಇದೆ ಅಂತ. ಒಟ್ಟಾರೆ ಕೂಡ ಏನು ಅಂತಂದ್ರೆ ಕಾರ್ ಅಪಘಾತವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಪ್ರಾಣ ಹಾನಿ ಆಗಿಲ್ಲ. ಇದು ಕೂಡ ಅಂತಂದ್ರೆ ಅತಿ ವೇಗ ಅಂತ ರಸ್ತೆಯಲ್ಲಿ ಸಂಚಾರವಂತ ವಾಹನಗಳು ಇಲ್ಲಿರ್ತವೆ. ಈ ಕಂದಕ ಇದೆ ಈ ನಲ್ಲಿ ಕೂಡ ಏನಂತಂದ್ರೆ ಯಾವುದೇ ರೀತಿಯಿಂದ ಪ್ರಾಣಾಪಾಯ ಆಗದೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ ಹೇಳ್ಬೋದು. ಮಂಜುನಾಥ್ ನ್ಯೂಸ್ 18 ಕನ್ನಡ, ಬೆಳಗಾವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.